ವೀಕ್ಷಕರು ನಮಸ್ಕಾರ. ವಿರಾಟ್ ಕೊಹ್ಲಿ ಅವರು ಹೇಳಿದ ಒಂದೇ ಮಾತಿನಿಂದ MS ಧೋನಿಯವರು CSK ತಂಡವನ್ನು ಬಿಟ್ಟು RCB ತಂಡಕ್ಕೆ ಸೇರಿಕೊಂಡಿದ್ದಾರೆ. ಇನ್ನು ವೀಕ್ಷಕರೇ, RCB ತಂಡದ ಪರವಾಗಿ ಮಾತನಾಡಿದ MS ಧೋನಿಯವರು ಕೊಟ್ಟಿದ್ದಾರೆ ಸ್ಫೋಟಕ ಹೇಳಿಕೆಯನ್ನು. ಹಾಗಿದ್ದರೆ MS ಧೋನಿಯವರು RCB ತಂಡದ ಬಗ್ಗೆ ಹೇಳಿರುವಂತಹ ಸ್ಫೋಟಕ ಹೇಳಿಕೆಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ MS ಧೋನಿ ಮತ್ತು RCB ತಂಡದ ಅಭಿಮಾನಿಗಳಾಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವಿರಾಟ್ ಕೊಹ್ಲಿ ಮತ್ತು MS ಧೋನಿಯವರು ಒಂದೇ ತಂಡಕ್ಕೆ ಆಡಬೇಕೆಂದರೆ ದಯವಿಟ್ಟು ಇಬ್ಬರ ಹೆಸರನ್ನು ಕಾಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರು, ಪ್ರಮುಖವಾಗಿ MS ಧೋನಿಯವರು CSK ತಂಡಕ್ಕೆ ಸಾಕಷ್ಟು ಕೊಡುಗೆಗಳನ್ನು ತಂದುಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, 5 ಬಾರಿ ಚಾಂಪಿಯನ್ ಆಗಿರುವ CSK ತಂಡವು ಅದು ಕೂಡ MS ಧೋನಿಯವರ ನೇತೃತ್ವದಲ್ಲಿ. ಹೌದು, IPL ಪಂದ್ಯಾವಳಿಯು ಶುರುವಾದಾಗಲಿಂದ ಇಲ್ಲಿವರೆಗೆ MS ಧೋನಿಯವರು CSK ತಂಡದ ಪರ ಆಡಿದ್ದಾರೆ. ಇನ್ನು ವೀಕ್ಷಕರೇ, CSK ತಂಡವು ಕೆಲವು ವರ್ಷಗಳ ಕಾಲ ಬ್ಯಾನ್ ಆಯಿತು. ಅದಾದ ನಂತರ MS ಧೋನಿಯವರು ಪುಣೆ ತಂಡದ ಪರ ನೇತೃತ್ವವನ್ನು ವಹಿಸಿದ್ದರು. ಆ ಒಂದು ಸೀಸನ್ನಲ್ಲೂ ಕೂಡ MS ಧೋನಿಯವರು ಆ ಒಂದು ತಂಡವನ್ನು ಫೈನಲ್ ಹಂತಕ್ಕೆ ಕರೆದುಕೊಂಡು ಹೋಗಿದ್ದರು. ಹೌದು ವೀಕ್ಷಕರೇ, MS ಧೋನಿಯವರ ಮಾಸ್ಟರ್ ಮೈಂಡ್ನಿಂದ CSK ಹಾಗೂ ಪುಣೆ ತಂಡವನ್ನು MS ಧೋನಿಯವರು ನಡೆಸಿದ್ದರು. ಇನ್ನು ವೀಕ್ಷಕರೇ, ಇದೀಗ ಕೊಹ್ಲಿಯವರು ಹೇಳಿದ ಒಂದೇ ಮಾತಿನಿಂದ CSK ತಂಡವನ್ನು ಬಿಟ್ಟು RCB ತಂಡವನ್ನು ಸೇರಿಕೊಳ್ಳುತ್ತೇನೆ ಎಂದು ಸುದ್ದಿಗೋಷ್ಠಿಯಲ್ಲಿ MS ಧೋನಿಯವರು ಹೇಳಿದ್ದಾರೆ. ಹೌದು ವೀಕ್ಷಕರೇ, MS ಧೋನಿಯವರು RCB ತಂಡ ಹಾಗೂ ವಿರಾಟ್ ಕೊಹ್ಲಿಯವರ ಬಗ್ಗೆ ಹೇಳಿದ್ದು, ಸತತವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಅಂದರೆ 17 ಸೀಸನ್ಗಳು ಆಡುತ್ತಾ ಬಂದಿದೆ. ಇಲ್ಲಿಯವರೆಗೆ ಒಂದು ಕೂಡ ಕಪ್ಪನ್ನು ಗೆದ್ದಿಲ್ಲ. ಈ ತಂಡದಲ್ಲಿ ಸ್ಟಾರ್ ಬ್ಯಾಟ್ಸ್ಮನ್ಗಳು ಇದ್ದರೂ ಕೂಡ ಇವರಿಗೆ ಒಂದು ಲಕ್ಕು ಕೂಡ ಒಲಿದು ಬಂದಿಲ್ಲ. ಇನ್ನು ನಮ್ಮ ತಂಡದಲ್ಲಿ ಎಂತೆಂಥ ಪ್ಲೇಯರ್ಸ್ಗಳು ಇದ್ದರೂ ಕೂಡ ನಾವು 5 ಬಾರಿ ಫೈನಲನ್ನು ಗೆದ್ದಿದ್ದೇವೆ. ಹಾಗೆ ರೋಹಿತ್ ಶರ್ಮಾ ಅವರ ಪಡೆಯೂ ಕೂಡ 5 ಬಾರಿ ಚಾಂಪಿಯನ್ಸ್ ಆಗಿದೆ ಮತ್ತು ಈ ಒಂದು ತಂಡವು 1 ಬಾರಿ ಟ್ರೋಫಿಯನ್ನು ಎತ್ತಿ ಹಿಡಿದಿಲ್ಲ. ಹೌದು, ಇದೇ ವರ್ಷ 2024ರಲ್ಲಿ ಎಲಿಮಿನೇಟರ್ ಪಂದ್ಯದಲ್ಲಿ RCB ತಂಡವು ನಮ್ಮ ತಂಡವನ್ನು ಹೊರಗೆ ಹಾಕಿತು. ಹೌದು, ಉತ್ತಮವಾದ ರನ್ ರೇಟ್ ಮೂಲಕ RCB ತಂಡವು ಗೆದ್ದು ಕ್ವಾಲಿಫೈ ಹಂತಕ್ಕೆ ಕಾಲಿಟ್ಟಿತ್ತು. ಇನ್ನು ಸೆಮಿಫೈನಲ್ ಹಂತದಲ್ಲಿ ಫ್ಯಾಫ್ ಡು ಪ್ಲೆಸಿ ಅವರ ಪಡೆಯು ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ ಹೀನಾಯವಾಗಿ ಸೋತು ಈ ಒಂದು ಟೂರ್ನಿಯಿಂದ ಕೂಡ ಹೊರಬಿದ್ದಿತು. ಅದೇ ರೀತಿ ಈ ವರ್ಷದ ಟ್ರೋಫಿ ಗೆಲ್ಲುವ ಕನಸು ನುಚ್ಚು ನೂರಾಗಿ ಹೋಯಿತು. ಆದರೆ ಇದೀಗ 2025ರ ಟೂರ್ನಿಗಾಗಿ RCB ತಂಡದ ಮ್ಯಾನೇಜ್ಮೆಂಟ್ ಬಲಿಷ್ಠ ತಂಡವನ್ನು ಕಟ್ಟಲು ಯೋಚಿಸುತ್ತಿದೆ. ಹಾಗೆ ಈ ಒಂದು ತಂಡವು ಮುಂಬರುವಂಥ ಸೀಸನ್ಗಳಲ್ಲಿ ಕಂಟಿನ್ಯೂಸ್ ಆಗಿ ಪಂದ್ಯಗಳನ್ನು ಗೆದ್ದುಕೊಂಡು ಫೈನಲ್ನಲ್ಲೂ ತಲುಪಬಹುದು ಮತ್ತು ಫೈನಲ್ನಲ್ಲೂ ಕೂಡ ಸತತವಾಗಿ ಟ್ರೋಫಿಯನ್ನು ಹೊಡೆಯಬಹುದೆಂದು MS ಧೋನಿಯವರು ಹೇಳಿದರು. ಇನ್ನು ವೀಕ್ಷಕರೇ, MS ಧೋನಿಯವರಿಗೆ ಕೊಹ್ಲಿಯವರು ಹೇಳಿದ ಮಾತಿನಿಂದ RCB ತಂಡವನ್ನು ಸೇರಿಕೊಳ್ಳುತ್ತೇನೆ ಎಂದಿದ್ದ MS ಧೋನಿಯವರು ಇದರ ಬಗ್ಗೆ ಮಾತನಾಡಿದ್ದು, ವಿರಾಟ್ ಕೊಹ್ಲಿಯವರು ಒಮ್ಮೆ ನನ್ನನ್ನು ಸಂಪರ್ಕಿಸಿದಾಗ ಅವರು ಹೀಗೆಂದು ಹೇಳಿದ್ದರು, ಈ ಒಂದು ತಂಡಕ್ಕೆ ನೀವು ಸೇರಿಕೊಳ್ಳಿ ಮತ್ತು ಈ ಒಂದು ತಂಡಕ್ಕೆ ಒಮ್ಮೆಯಾದರೂ ಟ್ರೋಫಿಯನ್ನು ಗೆಲ್ಲಿಸಿಕೊಡೋಣ ಎಂದು ಹೇಳಿದ್ದರು. ಆದರೆ ಇದಕ್ಕೆ ನಾನು ಮರಳಿ ಉತ್ತರಿಸಿದ್ದು, CSK ತಂಡದಲ್ಲಿ ಪ್ರಮುಖ ವರ್ಷಗಳಿಂದ ಆಡುತ್ತಾ ಬಂದಿದ್ದೇನೆ ಮತ್ತು ಆ ಒಂದು ತಂಡದಲ್ಲೇ ಆಡುತ್ತೇನೆ. ಆ ಒಂದು ತಂಡವನ್ನು ಬಿಟ್ಟು ಬೇರೆ ಒಂದು ತಂಡಕ್ಕೆ ಸೇರುವುದಿಲ್ಲ. ಹಾಗೆ ಆ ಒಂದು ತಂಡದಲ್ಲೇ ಇದ್ದು ಅಲ್ಲೇ ವಿದಾಯವನ್ನು ಹೇಳಲು ಬಯಸುತ್ತೇನೆ ಎಂದು ವಿರಾಟ್ ಕೊಹ್ಲಿಯವರಿಗೆ ಹೇಳಿದ್ದೆ. ಆದರೆ ಈ ವರ್ಷವೂ ಕೂಡ ವಿರಾಟ್ ಕೊಹ್ಲಿಯವರು ನನ್ನನ್ನು ಸಂಪರ್ಕಿಸಿದ್ದರು ಮತ್ತು ಅವರಿಗೆ ನಾನು ಕಾಮಿಡಿಯಿಂದ ನಿಮಗಾಗಿ RCB ತಂಡಕ್ಕೆ ಆಡುತ್ತೇನೆ ಎಂದು ಹೇಳಿದ್ದೆನು. ಆದರೆ ಅದನ್ನು ಅವರು ಸೀರಿಯಸ್ ಆಗಿ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದಾರೆ ಮತ್ತು ಈ ರೀತಿಯಾಗಿ ಮಾಡಿದ್ದು ತಪ್ಪು. ಹೌದು, RCB ತಂಡದ ಮ್ಯಾನೇಜ್ಮೆಂಟ್ ನನಗೆ ಒಮ್ಮೆ ಸಂಪರ್ಕಿಸಿದರೆ ನಾನು ಅವರಿಗೆ ಉತ್ತರ ಕೊಡಬಲ್ಲೆ ಮತ್ತು ಈ ವಿರಾಟ್ ಕೊಹ್ಲಿಯವರು ಹೇಳಿದ ಒಂದು ಮಾತಿನಿಂದ RCB ತಂಡವನ್ನು ಸೇರುವುದು ಅಷ್ಟು ಸುಲಭದ ಮಾತಲ್ಲ. ಒಮ್ಮೆ ಆದರೂ RCB ತಂಡದ ಮ್ಯಾನೇಜ್ಮೆಂಟ್ ನನ್ನನ್ನು ಸಂಪರ್ಕಿಸಬೇಕು ಮತ್ತು ಈಗ ನಾನು ಹೇಳುತ್ತಿರುವ ಮಾತುಗಳು ಅವರಿಗೆ ತಲುಪಬೇಕು. ಅವರಿಗೆ ತಲುಪಿದರೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಎಂದು MS ಧೋನಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ವೀಕ್ಷಕರು, ಇದಾಗಿತ್ತು ಈ ಒಂದು ವಿಡಿಯೋದ ಪುಟ್ಟ ಮಾಹಿತಿ. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ.